ನರೇಗಾ ವೈಯಕ್ತಿಕ ಕಾಮಗಾರಿಗಳಲ್ಲಿ ರೈತರ ಕೆಲಸಗಳಿಗೆ ವಿಳಂಬ ಮಾಡುತ್ತಿರುವ ನರೇಗಾ ತಂಡದ ಧೋರಣೆಗಳನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಮಿಟ್ಟಹಳ್ಳಿ ಗ್ರಾಮದ ರೈತರೊಂದಿಗೆ ಪಿಚ್ಚುಗುಂಡ್ಲಹಳ್ಳಿ ಗ್ರಾಮ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆ ವೇಳೆಯಲ್ಲಿ ಅಧಿಕಾರಿಗಳು ಭೇಟಿ ನೀಡಿ ನಿಮ್ಮ ಸಮಸ್ಯೆಯನ್ನ ನಾವು ಬಗೆಹರಿಸುತ್ತೇವೆ ಎಂದು ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಅಲ್ಲಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಗ್ರಾಮಸ್ಥರು, ನೀವುಗಳು ಇಷ್ಟು ದಿನ ನಮ್ಮ ಕೆಲಸವನ್ನ ಮಾಡಿಕೊಟ್ಟಿಲ್ಲ, ಇನ್ನಾದರೂ ನಮಗೆ ನ್ಯಾಯ ಮಾಡಿಕೊಡಿ ಎಂದು ಅಧಿಕಾರಿಗಳ ಮುಂದೆ ಅವರ ದುಃಖ ಹೇಳಿಕೊಂಡ್ರು. ಅಧಿಕಾರಿಗಳು ನಿಮಗೆ ಯಾವುದೇ ತೊಂದರೆ ಇಲ್ಲದ ಹಾಗೆ ನಾವು ಸ್ಪಂದಿಸುತ್ತೇವೆ ಎಂದು ಇಒ ಅಧಿಕಾರಿಗಳು ಜನತೆಯ ಮುಂದೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇರುವಂತ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ರೈತರ ಕೆಲಸಗಳನ್ನ ಬೇಕಾಬಿಟ್ಟಿ ವಿಳಂಬ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ರೈತರನ್ನ ನಿರ್ಲಕ್ಷಿಸುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ನರೇಗಾವನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸದೇ ಇರುವಂತಹ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ರೈತ ವಿರೋಧಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ರೈತರನ್ನ ನಿರ್ಲಕ್ಷಿಸುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಸರ್, ನಾವು ಮಿಟ್ಟಹಳ್ಳಿ, ಇದೇ ಪಿಚ್ಚುಗುಂಡ್ಲಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಮಿಟ್ಟಹಳ್ಳಿ ಗ್ರಾಮದ ವಾಸಿಗಳು ನಾವೆಲ್ಲ. ಇದು ಬರೀ ದನದ ಶೆಡ್ ಫಲಾನುಭವಿಗಳು ಮಾತ್ರ ಬಂದಿದ್ದೀವಿ. ನಮ್ಮೂರವರೆಲ್ಲ ಬರಲಿಲ್ಲ. ಅವರೆಲ್ಲ ಬಂದ್ರೆ ಇನ್ನ ಹೆಚ್ಚು ಹೋರಾಟ ತೀವ್ರವಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇವ್ ಬೇಡ, ಬರೀ ಫಲಾನುಭವಿಗಳು ಮಾತ್ರ ಹೋಗಿ ನಮ್ಮ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ನರೇಗಾ ಅಸಿಸ್ಟೆಂಟ್ ಡೈರೆಕ್ಟರ್ ಆದಂತಹ ರವಿಚಂದ್ರ ಸರ್ ಮತ್ತು ಇಒ ಸಾಹೇಬ್ರಂತಹ ಬಾಬುರವ್ರನ್ನ ಇಲ್ಲಿ ಕರೆಸ್ಕೊಂಡು ನಮ್ಮ ಸಮಸ್ಯೆನ ಇತ್ಯರ್ಥಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಬರೀ ನರೇಗಾ ದನದ ಶೆಡ್ಡುಗಳ ಫಲಾನುಭವಿಗಳು ಮಾತ್ರ ಬಂದಿದ್ದೀವಿ. ಕಾರಣ ಏನು ಅಂತಂದ್ರೆ, ನವೆಂಬರ್ ತಿಂಗಳಲ್ಲಿ ನಮ್ದು ಶೆಡ್ಗಳು ಬೇಕು ಅಂತೇಳಿ ನಾವೆಲ್ಲ ಬರ್ತೀವಿ. ಮೂರು ಪ್ಲಾನ್ಗಳು ಮಾಡ್ತಾರೆ, ನರೇಗಾ ಪ್ಲಾನ್ಗಳು. ನಮ್ಮೂರಿಗೆ ಶೆಡ್ಗಳು ಹಾಕ್ದಿರಾ ಅನ್ಯಾಯ ಮಾಡ್ತಾರೆ. ಕಾರಣ ಏನು ಅಂತಂದ್ರೆ, 60-40 ರೇಷಿಯೋ ಕಾರಣ ಒಡ್ಡಿ ನಮ್ಮೂರು ಶೆಡ್ಗಳನ್ನ ಡಿಲೀಟ್ ಆಗಿರುತ್ತೆ. ಆಯ್ತು ಅಂತ ಹೇಳ್ಬಿಟ್ಟು ನಾವು ತಾಳ್ಮೆಯಿಂದ ಇರ್ತೀವಿ. ಈಗ ಮೊನ್ನೆ ಅಡಿಷನಲ್ ಪ್ಲಾನ್ ಅಲ್ಲಿ ನಮ್ಮೂರಿಗೆ 13 ಶೆಡ್ ಹಾಕೊಡ್ತಾರೆ. ಎಲ್ಲರೂ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಸೇರಿ ಮಿಟ್ಟಹಳ್ಳಿಗೆ 2 ಪ್ಲಾನ್ಗಳಲ್ಲೂ ಅವ್ರಿಗೆ ಅನ್ಯಾಯ ಆಗಿದೆ, ಈ ಸಲ ನಾವೆಲ್ಲ ಸೇರಿ ಬಿಟ್ಕೊಳ ಅಂತ. ಅದು ಲಿಮಿಟ್ ಅಂತೆ, ಒಂದು ಹಳ್ಳಿಗೆ ಇಷ್ಟು ಅಂತೇಳಿ. ಆ ದೃಷ್ಟಿಯಿಂದ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ಸೇರಿ ನಮ್ಮೂರ್ಗೆ ಬಿಟ್ಕೊಟ್ಟು 13 ಶೆಡ್ಗಳನ್ನ ಮಿಟ್ಟಹಳ್ಳಿ ಗ್ರಾಮಕ್ಕೆ ಹಾಕೊಟ್ಟಿರ್ತಾರೆ. ಈ 13 ಶೆಡ್ಗಳನ್ನ ಎಲ್ಲರೂ ಕಟ್ಟುವಂತಹ ಫಲಾನುಭವಿಗಳೇ ಕಟ್ಟೋದಿಕ್ಕೆ ವರ್ಕ್ ಪಂಚಾಯತಿಯಲ್ಲಿ ಬಂದು ವಿಚಾರಿಸಿದಾಗ, ಆಯ್ತು ನಾವು ವರ್ಕ್ ಕೋಡ್ ಹಾಕೊಡ್ತಾ ಇದ್ದೀವಿ ಅಂತ ಹೇಳಿ ವರ್ಕ್ ಕೋಡ್ ಹಾಕೊಡ್ತಾರೆ. ಅದನ್ನ ವರ್ಕ್ ಕೋಡ್ ಹಾಕಿದ್ಮೇಲೆ ಅದನ್ನೇ ಅವರು ಮುಂದುವರ್ಸ್ಕೊಂಡು ಹೋಗ್ಬೇಕು. ಎಲ್ಲೆಲ್ಲಿ ಏನ್ ಮಾಡ್ಬೇಕು ಅಂತ ನಮಗೆ ಆದೇಶ ಮಾಡ್ಬೇಕು, ಅದನ್ನ ಕಟ್ಟಿ ಅಂತ. ಇವರು ಏನೂ ಮಾಡ್ಲಿಲ್ಲ, ವರ್ಕ್ ಕೋಡ್ ಹಾಕೊಟ್ಬಿಟ್ಟು ಸುಮ್ಮನೆ ಇದ್ಬಿಟ್ರು. ನಾವೇ ಹೋಗಿ ತಾಲೂಕ್ ಪಂಚಾಯತಿಲಿ ಹೋಗಿ ಅದನ್ನೆಲ್ಲ ತಾಲೂಕ್ ಪಂಚಾಯತಿ ಲಾಗಿನ್ ಅಲ್ಲಾಗ್ಲಿ, ಟೆಕ್ನಿಕಲ್ ಕೋಆರ್ಡಿನೇಟರ್ ಲಾಗಿನ್ ಅಲ್ಲಾಗ್ಲಿ ನಾವು ಅದನ್ನೆಲ್ಲ ಮೂವ್ ಮಾಡಿಸ್ಬಿಟ್ಟು ಬರ್ತೀವಿ. ಜಿಲ್ಲಾ ಪಂಚಾಯತಿಯಲ್ಲಿ ಕೂಡ ಮೂವ್ ಮಾಡಿಸ್ತೀವಿ. ಆದ್ರೆ ಕಡೆಯದಾಗಿ ನಮ್ಮ GPS ಗೆ ಹೋಗ್ಬೇಕು. 20 ದಿವಸದಿಂದ GPS ಲಾಗಿನ್ ಅಲ್ಲಿ ಕೂತ್ಕೊಂತ ಇಲ್ಲ. ಕಾರಣ ಕೇಳಿ ಗ್ರಾಮ ಪಂಚಾಯತಿಯಲ್ಲಿ ಬಂದ್ಬಿಟ್ಟು ಇವ್ರನ್ನ ಕೇಳಿದ್ರೆ ತಾಲೂಕ್ ಪಂಚಾಯತಿ ಮೇಲೆ ಹೇಳ್ತಾರೆ. ತಾಲೂಕ್ ಪಂಚಾಯತಿ ಅವ್ರನ್ನೆಲ್ಲ ಅಲ್ಲೋಗಿ ಕೇಳಿದ್ರೆ ಜಿಲ್ಲಾ ಪಂಚಾಯತಿ ಅವ್ರನ್ನ ಕೇಳ್ತಾರೆ. ಅಲ್ಲಿ ಜಿಲ್ಲಾ ಪಂಚಾಯತಿಯಲ್ಲಿ ಶೇಖರ್ ಅವ್ರನ್ನ ಕೇಳಿದ್ರೆ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾರೆ. 1 ತಿಂಗಳಿಂದ ನರೇಗಾದು ಟೆಕ್ನಿಕಲ್ ಇಶ್ಯೂ ಇದೆಯಾ? ಕಮ್ಯುನಿಟಿ ವರ್ಕ್ಸ್ ಹೋಗ್ತಾನೆ ಇಲ್ವಾ? NMR ತೆಗಿತಾನೆ ಇಲ್ವಾ? ನರೇಗಾದಲ್ಲಿ ಕಾಮಗಾರಿ ಯಾವ್ದು ಪ್ರೋಸೆಸ್ ಇಲ್ವಾ? ಒಬ್ಬ ರೈತನ ಇಂಡಿವಿಜುವಲ್ ವರ್ಕ್ ಅವರ ಸ್ವಂತ ದನದ ಶೆಡ್. ಈಗ ನಮ್ಮ ಕೋಲಾರ ಜಿಲ್ಲೆ ಜನತೆ, ನಿಮ್ಗೆಲ್ಲ ಗೊತ್ತಿದ್ದಂಗೆನೆ ನಮ್ಮ ಹಾಲು ಮತ್ತು ರೇಷ್ಮೆ ಮತ್ತು ಟೊಮೆಟೊ, ಇವು 3 ಮೇಲೆ ನಾವು ಬದುಕನ್ನ ಕಟ್ಕೊಂತ ಇದ್ದೀವಿ. ಈಗ ರೇಷ್ಮೆ ನೀರಿನ ಅಭಾವದಿಂದ ರೇಷ್ಮೆ ಕ್ಷೀಣಿಸ್ತಾ ಬಂತು. ಅದೇ ರೀತಿ ಟೊಮೆಟೊ ಬೆಳೆದೇ ಇರಂಗ ಆಗೋಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ.
ಆ KC ವ್ಯಾಲಿ ನೀರನ್ನ ತಗೊಬಂದು ನಮ್ಮ ತಲೆ ಮೇಲೆ ಹಾಕಿ ಎಲ್ಲಿಲ್ಲದ ರೋಗಗಳನ್ನ ತಗೊಬಂದು ನಮ್ಮ ತಲೆ ಮೇಲೆ ಹಾಕಿದ್ದಾರೆ. ಅಂತ ವ್ಯಕ್ತಿಗಳಿಗೆ ಧಿಕ್ಕಾರಗಳನ್ನ ಹೇಳ್ತಾ, ಅದೇ ರೀತಿ ಇನ್ನು ನಾವು ಈಗ ಕೋಲಾರ ಜಿಲ್ಲೆ ಜನತೆ ಯಾವ್ದ್ರ ಮೇಲೆ ಅವಲಂಬಿಸಿದೀವಿ? ಹೈನುಗಾರಿಕೆ ಮೇಲೆ ಅವಲಂಬಿಸಿದೀವಿ. ಅದನ್ನ ಕೂಡ ನಾಶ ಮಾಡಬೇಕು ಅಂತ ಅಧಿಕಾರಿಗಳು ಹೊರಟಿದ್ದಾರೆ. ಯಾವ ರೀತಿ ಅಂತಂದ್ರೆ, ಒಬ್ಬೊಬ್ರು ಕೂಲಿ ಮಾಡಿ ಜೀವನ ಮಾಡ್ತಾ ಇದ್ದಂತ ವ್ಯಕ್ತಿಗಳಿಗೆ ಇವತ್ತು ದನದ ಶೆಡ್ ಅನ್ನ ಹಾಕೊಟ್ಟಿದೀವಲ್ಲ, ಆ ದನದ ಶೆಡ್ ನಿರ್ಮಾಣ ಮಾಡಿಸಿದ್ರೆ ತಾನೇ ಅಲ್ಲಿ ಹಸುಗಳು ತಂದು ಕಟ್ಟಾಕೋದು. ದನಗಳ ಒಂದು ಹಸುಗಳನ್ನ ತಗೊಬಂದು ಮರಗಳ ಕೆಳಗಡೆ ಕಟ್ಕೊಂತ ಇದ್ದಾರೆ. ಈ ಒಂದು ಪರಿಸ್ಥಿತಿಯನ್ನ ನಾನು ಮನಗಂಡು, ಯಾಕೆ ನರೇಗಾದಲ್ಲಿ ಈ ತರ ಶೆಡ್ಗಳು ಕಟ್ಕೋಬೋದಲ್ವಾ ಅಂತೇಳಿ ಎಲ್ಲರನ್ನ ಒಪ್ಪಿಸಿ ಇವತ್ತು ಶೆಡ್ಗಳು ಕಟ್ಟಗಳಕ್ಕೆ ಬಂದ್ರೆ ನಮಗೆ ಈ ತರ ಅಡಚಣೆ ಮಾಡ್ತಾ ಇದ್ದಾರೆ. ಈ ಒಂದು ದೃಷ್ಟಿಯಿಂದ ನಮ್ಮ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ನಮ್ಮ ನರೇಗಾ AD ಸಾಹೇಬ್ರು ಇಬ್ರು ಇಲ್ಲಿ ಬರೋವರೆಗೂ ಇಲ್ಲಿಂದ ಎದ್ದೇಳಬಾರ್ದು ಅಂತೇಳಿ ನಿರ್ಣಯ ಮಾಡ್ಕೊಂಡು ನಾವಿಂದು ಈ ಕಚೇರಿಗೆ ಬೀಗ ಹಾಕಿ ಇಲ್ಲಿ ಮೌನ ಪ್ರತಿಭಟನೆ ಮಾಡ್ತಾ ಇದೀವಿ.